ಹಲೋ, ನಮಸ್ಕಾರ ಎಲ್ಲರಿಗೂ. ನಾವು ಸ್ವೀಡನ್ ಗುತೆನ್ಬರ್ಗ್ ಸಿಟಿನಲ್ಲಿದ್ದೀವಿ. ಇವತ್ತು ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ವಿ. ಇದ್ರ ಉದ್ದೇಶ ಏನಂದ್ರೆ, ನಾವು ಎಲ್ಲರೂ ಒಂದು 3 ತಿಂಗಳಿಂದ ಬಿಗ್ ಬಾಸ್ ನೋಡ್ಕೊಂಡು ಬಂದಿದ್ವಿ. ಸೊ ನಮ್ಗೇನಂತ ಅನ್ಸಿದ್ದು ಅಂದ್ರೆ, ನಮಗೆ ಗಿಲ್ಲಿ ತುಂಬಾ ಎಂಟರ್ಟೈನ್ ಮಾಡಿದ್ದಾನೆ, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಸಪೋರ್ಟ್ ಮಾಡೋಣ ಅಂತ ಗುತೆನ್ಬರ್ಗ್ ಇಂದ ಒಂದು ವಿಡಿಯೋ ಮಾಡ್ತಾ ಇದ್ವಿ. ಸೊ ಇವಾಗ ಏನಂತ ಅಂದ್ರೆ, ಇಲ್ಲಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ. ಸೊ ಎಲ್ಲರೂ ಕನ್ನಡದವರು. ಯಾರು ಯಾವ ಸ್ಪರ್ಧಿಗಳು ಅವ್ರಿಗೆ ಇಷ್ಟ ಆಗ್ತಾರೆ ಅಂತ ಕೇಳೋಣ. ಸೊ ನನ್ಗಂತೂ ಫಸ್ಟ್ ಗಿಲ್ಲಿ ಇಷ್ಟ. ಯಾಕೆ ಇಷ್ಟ ಅಂತ ಅಂದ್ರೆ, ಅವನು ಸ್ಪಾಟ್ ಡೈಲಾಗ್ ಹೊಡಿತಾನೆ, ಮತ್ತೆ ಅವನು ರೈತರ ಮಗ ಅಂತ ನಾನು ಅವ್ನ ಗಿಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ದಿವಾಕರ್, ವಿಶಾಖು ಇವರೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ ಬನ್ನಿ ಕೇಳೋಣ. ದಿವಾಕರ್, ನೀವು ಹೇಳ್ದಂಗೆ ಈ ಸ್ವೀಡನ್ನಲ್ಲಿ ನಾವು ಆಫೀಸಿಂದ ಬಂದ ತಕ್ಷಣ ಕತ್ತಲಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಬಿಗ್ ಬಾಸ್ನ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿ ಬರ್ತಾ ಇತ್ತು. ಇನ್ನು 3 ದಿನದಲ್ಲಿ ಕ್ಲೋಸ್ ಆಗ್ತಾ ಇದ್ದಾರೆ. ಬಟ್ ದುಃಖ ಆದ್ರೂ ನಾವು ಸಪೋರ್ಟು ಗಿಲ್ಲಿಗೆ. ಯಾಕಂದರೆ ನೀವು ಹೇಳ್ದಂಗೆ ಫುಲ್ ಕಾಮಿಡಿ, ಫುಲ್ ಎಂಟರ್ಟೈನ್ಮೆಂಟು, ಮಸ್ತ್ ಮಜಾ ಮಾಡಿದ್ವಿ. ಯಾವತ್ತಿದ್ರು ನಮ್ಮ ಒಟ್ಟು ಗಿಲ್ಲಿಗೆ. ನಮಸ್ಕಾರ. ನಮಗೆ ಆಲ್ 6 ಕಂಟೆಸ್ಟೆಂಟ್ಸ್ ಟಾಪ್ ಫೈನಲಿಸ್ಟ್ ಬಂದಿರೋ ಎಲ್ರಿಗೂ ಆಲ್ ದ ಬೆಸ್ಟ್. ಬಟ್ ನಮಗೆ ಬಹಳ ಪರ್ಸ್ನಲಿ ನಮ್ಮ ಮನೇಲಿ ಇಷ್ಟ ಆಗಿದ್ದು ಅಶ್ವಿನಿ ಹಾಗೂ ಗಿಲ್ಲಿ. ಅವರಿಬ್ಬರು ಮಧ್ಯೆ ಇದ್ದಿದ್ದು ಟಕ್ಕರೆ ನಮಗೆ ಭಾಳ ಇಷ್ಟ ಆಯಿತು. ಹೆಂಗೆ ಇರಲಿ, ಯಾವುದೇ ಇರಲಿ, ಡಮಾಲ್ ಡಿಮಿಲ್ ಡಕ್ಕ, ಈ ಸಲ ನಮ್ಮ ಪಲಾರ್ ಗಿಲ್ಲಿ ಗೆಲ್ಲೋದು ಪಕ್ಕ. ಸೊ ವೋಟ್ ಫಾರ್ ಗಿಲ್ಲಿ. ಇವಾಗ ದಿಶಾ ಅವ್ರಿಗೆ ಯಾರು ಇಷ್ಟ ಅಂತ ಹೇಳ್ತಾರೆ. ನನಗೆ ಬಿಗ್ ಬಾಸ್ ಇಷ್ಟ ಅಂದರೆ ಧನುಷ್ಗೆ. ಯಾಕಂದರೆ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಆಮೇಲೆ ಕಂಟೆಸ್ಟೆಂಟ್ಲಿ ಟಾಪ್ 6 ಅವರೇ ಫಸ್ಟ್ ಮಾಡಿದ್ದು, ಅದಕ್ಕೆ ನೆಕ್ಸ್ಟ್ ದಿವಿತ್ ಮಾತಾಡ್ತಾನೆ. ಇವಾಗ ನಮ್ಮ ಓಟ್ ಬೇಕಂದ್ರೆ ಮೀಟರ್ ಬೇಕು, ಮೀಟರ್. ಅದಕ್ಕೆ ನಾವು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇರೋದು. ಮೀಟರ್ ಬೇಕು, ಮೀಟರ್. ಇವಾಗ ನೆಕ್ಸ್ಟ್ ಪಾಪು ಸಂಹಿತಾ ಮಾತಾಡ್ತಾಳೆ. ನಂಗೆ ಕಾವ್ಯ ಇಷ್ಟ, ಯಾಕಂದ್ರೆ ಚೆನ್ನಾಗಿ ಆಡ್ತಾ ಇರ್ತಾಳೆ. ಕಾವು. ನೆಕ್ಸ್ಟ್ ಭುವನ್ ಮಾತಾಡ್ತಾನೆ. ನನಗೆ ಗಿಲ್ಲಿ ಇಷ್ಟ, ಯಾಕಂದ್ರೆ ಗಿಲ್ಲಿ ತುಂಬಾ ಫನಿ ಥಿಂಗ್ಸ್ ಮಾತಾಡ್ತಾನೆ. ಓಕೆ, ನೆಕ್ಸ್ಟ್ ವಿಸ್ಮಯ್ ಮಾತಾಡ್ತಾನೆ. ನನಗೆ ಗಿಲ್ಲಿ ಇಷ್ಟ, ಯಾಕಂದ್ರೆ ಅವ್ನ ಕಾಮಿಡಿ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅಶ್ವಿನಿ ಜೊತೆ ಕರೆಕ್ಟ್ ಆಗಿ ಮಾತಾಡ್ತಾನೆ. ಅದೇ ಟಾಕ್ ಅಶ್ವಿನಿ ಚೆನ್ನಾಗಿ ಕೊಡ್ತಾನೆ ಅಂತನಾ? ಓಕೆ, ಎಲ್ಲರೂ ಒಟ್ಟು ಗಿಲ್ಲಿಗೆ ಹಾಕಿ. ಜೈ ಜೈ ಗಿಲ್ಲಿ. ಗಿಲ್ಲಿ.